ನಿಮ್ಮ ಮೊಬೈಲ್ ಕೀಬೋರ್ಡಲ್ಲಿ ಇವಾಗ ಚಾಟ್ ಜಿಪಿಟಿನ ಯೂಸ್ ಮಾಡ್ಬೋದು. ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಈ ಒಂದೇ ಕೀಬೋರ್ಡಲ್ಲಿ ತುಂಬಾ ಫೀಚರ್ಸ್ ಇದೆ. ಯಾವುದಂತ ಹೇಳ್ತೀನಿ, ಇವಾಗಲೇ ರೀಲ್ನ ಸೇವ್ ಮಾಡಿಟ್ಕೊಳ್ಳಿ. ಮೊನ್ನೆ ತಾನೇ ಮೈಕ್ರೋಸಾಫ್ಟ್ ಬಿಂಗ್ ಅವರು ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ ಬೀಟಾ ಅಂತ ಒಂದು ಕೀಬೋರ್ಡ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲೋಗಿ ಡೌನ್ಲೋಡ್ ಮಾಡಿ. ಸೊ ಒಂದು ಕೀಬೋರ್ಡ್ಗೆ ಬಿಂಗ್ ಎ ಟೂಲ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಬಿಂಗ್ ಎ ಟೂಲ್ ಅಂದ್ರೆ ಚಾಟ್ ಜಿಪಿಟಿ. ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ, ಏನೆಲ್ಲ ಪರ್ಮಿಷನ್ ಕೇಳುತ್ತೆ ಅದಕ್ಕೆ ಓಕೆ ಕೊಡಿ. ಮತ್ತು ನಿಮ್ಮ ಒಂದು ಅಕೌಂಟ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಬಿಂಗ್ ಎ ಟೂಲ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಚಾಟ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಚಾಟ್ ಜಿಪಿಟಿ ಜೊತೆ ಡೈರೆಕ್ಟಾಗಿ ಚಾಟ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನೀವು ಇಮೇಲ್ಗೆ ಹೋಗ್ಬಿಟ್ಟು ಈ ಒಂದು ಚಾಟರ್ ಸೆಕ್ಷನ್ ಓಪನ್ ಮಾಡಿದ್ರೆ ಇವಾಗ ನೀವು ಒಂದು ಯಾವುದೇ ಒಂದು ಇಮೇಲ್ನ ಬರ್ಸ್ಬೋದು, ಯಾವುದೇ ಒಂದು ಕೋಡಿಂಗ್ ಕ್ವಶನ್ನ ಕೇಳ್ಬೋದು, ಮತ್ತು ಯಾವುದೇ ಒಂದು ಲೀವ್ ಲೆಟರ್ನ ಬರ್ಸ್ಬೋದು ಇದರಲ್ಲಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಸರ್ಚ್ ಆಪ್ಷನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡ್ಬೋದು. ಲೈಕ್ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದೇ ಕೀಬೋರ್ಡಲ್ಲಿ ಎಲ್ಲಾನ ಸರ್ಚ್ ಮಾಡ್ಬೋದು. ಲೈಕ್ ಯೂಟ್ಯೂಬ್ ಆದರೆ ಯೂಟ್ಯೂಬ್ನ ಓಪನ್ ಮಾಡ್ಬೋದು ಈ ಒಂದೇ ಕೀಬೋರ್ಡಲ್ಲಿ. ಗೂಗಲ್ ಕೀಬೋರ್ಡಿಂದ ಮೈಕ್ರೋಸಾಫ್ಟ್ ಕೀಬೋರ್ಡ್ಗೆ ಸ್ವಿಚ್ ಆದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರೆಲ್ಲ ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ. ಯಾಕಂದರೆ ಎಲ್ರಿಗೂ ಒಳ್ಳೇದಾಗಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.